ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಲಾವಿ ವಿನು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಆಫ್ಟರ್ ಎ ಲಾಂಗ್ ವಿಡಿಯೋ ಮಾಡಿ ತುಂಬ ದಿವಸ ಆಯಿತು. ಸರಿ ಅಂತ ಹೇಳಿ ಎಲ್ಲರ ಒಟ್ಟಿಗೆ ಸೊ ಒಂದು ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಫ್ಯಾಮಿಲಿ ಸಮೇತ ಕೂತ್ಕೊಂಡಿದ್ದೀವಿ. ಅರೌಂಡ್ ಟೈಮ್ ಬಂದು ಇವಾಗ 10:30 ಆಗಿದೆ. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಆಲ್ಮೋಸ್ಟ್ ರೆಡಿಯಾಗಿ ನಿಂತ್ಕೊಂಡಿದ್ದೀವಿ. ತುಂಬ ಚಳಿ ಇದೆ ಆಚೆ. ಸೊ ಅದಕ್ಕೆ ಹೆಂಗಾದರೂ ಆಗಲಿ ಜೊತೇಲಿ ಒಂದು ಬ್ಲ್ಯಾಂಕೆಟ್ ಕೂಡ ಇಟ್ಕೊಂಡು ರೆಡಿಯಾಗಿದ್ದೀವಿ. ಬಿಕಾಸ್ ಚಳಿಗಂತೂ ನಾನಂತೂ ತಡೆಯಲ್ಲ. ಸರಿ, ಅದಕ್ಕೋಸ್ಕರ ಹೆಂಗಾದರೂ ಆಗಲಿ ಅಂದ್ಬಿಟ್ಟು ಬ್ಲ್ಯಾಂಕೆಟ್ ಅಂತೂ ತೊಗೊಂಡಿದ್ವಿ. ಚೋಟು ಫುಲ್ ರೆಡಿಯಾಗಿದ್ದಾನೆ, ಮಮ್ಮಿ ಅಲ್ಸೋ ರೆಡಿಯಾಗಿದ್ದಾರೆ. ಫೈನಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಗೊತ್ತಿಲ್ದಲೆ ಊರು ಬಿಟ್ಟು ಹೋಗ್ಬಿಡೋಣ, ಸಾಕಾಗಿದೆ ಬ್ಯಾಂಗ್ಳೂರ್ ಅಂತ ಹೇಳಿ ಹೊರಟಿದ್ದೀವಿ. ನೋಡಬೇಕು, ಜರ್ನಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಹೇಗೆ ಬರುತ್ತೆ, ಹೇಗೆ ಸಾಕ್ತೀವಿ ಅನ್ನೋದು ನಿಮಗೇನೆ ಗೊತ್ತಾಗುತ್ತೆ. ಬಟ್ ನಾವು ಹೋಗ್ತಿರೋದು ಎಲ್ಲಿಗೆ ಅಂತ ಕೊನೆ ವಿಡಿಯೋ ಮುಗಿಯೋವರೆಗೂ ಸ್ಕಿಪ್ ಮಾಡ್ದಲೇ ದಯವಿಟ್ಟು ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ದೀವಿ, ನೀವು ಕೂಡ ನೋಡಿ ಎಂಜಾಯ್ ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀವಿ. ಫೈನಲಿ ಚೋಟು ಬ್ಲ್ಯಾಂಕೆಟೆಲ್ಲ ಇಟ್ಕೊಂಡು ಆಚೆ ಬರ್ತಾ ಇದ್ದಾನೆ. ಟೋಟಲ್ ಒಂದಲ್ಲ ಎರಡಲ್ಲ 3 ಬ್ಲ್ಯಾಂಕೆಟ್ ತೊಗೊಂಡಿರೋದು. ನಿದ್ದೆ ಅಂತೂ ಬರಲ್ಲ ಅಂತ ಅಂದ್ಕೊಂಡು ತೊಗೊಂಡ್ವಿ. ಬಟ್ ತುಂಬ ಚಳಿ ಇರೋದ್ರಿಂದ ಸೊ ತೊಗೊಂಡ್ಬಿಟ್ಟಿದ್ದೀನಿ ಬ್ಲ್ಯಾಂಕೆಟು. ತುಮಕೂರಿಂದ ಚೋಟು ಬೈಕಲ್ಲಿ ಬಂದಿದ್ದರು. ಸೊ ಲಾಕ್ ಮಾಡಬೇಕಲ್ಲ, ಭಯ ಪಟ್ಕೊಂಡು ಹೆಂಗೆ ಅಂತ ಹೇಳಿ ಅದು ಇದು ಏನೇನೋ ಖತರ್ನಾಕ್ ಕೆಲಸ ಮಾಡ್ತಾ ಇದ್ದಾನೆ. ನಾ ಕಾರ್ ಹತ್ರ ನಿಂತ್ಕೊಂಡು ಸಾಕಾಗಿ ಫೈನಲಿ ಏನು ಮಾಡ್ತಾವ್ರೆ ನೋಡೋಣ ಅಂತಲೂ ಹೋಗಿ ನೋಡಿದೆ. ನಾನು ಹೇಳ್ತಾ ಇದ್ದೀನಿ ಸಿ ಸಿ ಕ್ಯಾಮ್ರಾ ಇದೆ, ನೋ ವರೀಸ್, ಏನಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಆದರೂ ಕೂಡ ಅವನು ತಲೆ ಕೆಡ್ಸ್ಕೊಂಡಿಲ್ಲ. ಇಲ್ಲ ನಂದು ಸೆಕ್ಯೂರಿಟಿ, ನನ್ನ ಸೇಫ್ಟಿ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಏನೇನೋ ಮಾಡಿ ಫೈನಲಿ ಕಾರ್ ಅಂತೂ ಸ್ಟಾರ್ಟ್ ಆಯಿತು. ಸೊ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಐ ಆಮ್ ವೆರಿ ಎಕ್ಸೈಟೆಡ್. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಸೊ ನನಗೋಸ್ಕರನೇ ಪಾಪ ಕಾಯ್ತಾ ಇದ್ದಾರೆ. ನಮ್ಮಮ್ಮ ಇನ್ನೂ ಕಾರಲ್ಲೂ ಕೂಡ ಕೂತ್ಕೊಂಡಿಲ್ಲ. ಚಳಿ ಇತ್ತು, ತುಂಬ ಚಳಿ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಪಾಪ ವಿನೋದ್ ಕೂಡ ಎ ಸಿ ಆಫ್ ಮಾಡಿದರು ಕಾರಲ್ಲಿ. ಅವರು ಕೂಡ ಎ ಸಿ ಆನ್ ಮಾಡಿರಲಿಲ್ಲ. ಸ್ವಲ್ಪ ಅವರು ಓಡಿಸ್ಬೇಕಾದ್ರೆ ಸ್ವಲ್ಪ ಬೇಕು ನನಗೆ, ತುಂಬ ಹಬೆ ಆಗಿಬಿಡುತ್ತೆ ಓಡಿಸ್ಬೇಕಾದ್ರೆ, ಬಿಸಿ ಬಿಸಿ ಆಗುತ್ತೆ ಅಂತಲೇ ಹೇಳಿದ್ರು. ಪಾಪ ಆಫ್ ಮಾಡಿ ಆನ್ ಮಾಡಿ ಮಾಡ್ತಾಯಿದ್ರು. ಫೈನಲಿ ಕಾರಲ್ಲಿ ನಾನು ಕೂತ್ಕೊಂಡೆ, ಕಾರ್ ಸ್ಟಾರ್ಟ್ ಆಯಿತು, ನಮ್ಮದು ಜರ್ನಿನೂ ಸ್ಟಾರ್ಟ್ ಆಯಿತು. ದಾರಿ ತುಂಬ ಚೆನ್ನಾಗಿ ಸಾಗಲಿ ಅಂತ ಎಲ್ಲರೂ ಬ್ಲೆಸ್ಸಿಂಗ್ ಕೂಡ ಕೇಳ್ಕೊತಾ ಇದ್ದೀನಿ. ಬಿಕಾಸ್ ಇದು ಹೋಗಿ ಬಂದಿರೋ ವಿಡಿಯೋ ಆಲ್ರೆಡಿ ನಾನು ಕೇಳೋದ್ರಲ್ಲಿ ಅರ್ಥ ಇಲ್ಲ, ಆದರೂ ಕೇಳ್ತಾ ಇದ್ದೀನಿ. ಸೊ ಚೆನ್ನಾಗಂತೂ ಇತ್ತು. ನಾವು ಹೋಗಿ ಬಂದಿದ್ದ ಜಾಗ ಆಗಿರ್ಬೋದು, ಮತ್ತು ತಮಾಷೆ, ಒಂಥರ ನಿದ್ರೆ ಇಲ್ದಲೆ ನಿದ್ದೆಗೆಟ್ಕೊಂಡು ನಿದ್ದೆ ಮಾಡಿಕೊಂಡು ಓವರಾಲ್ ವಿ ಆರ್ ಎಂಜಾಯಿಂಗ್ ಲಾಟ್ ಅಂತಲೇ ಹೇಳ್ಬೋದು ನಾನು. ಓಕೆ, ಕಾರ್ ಸ್ಟಾರ್ಟ್ ಆಯಿತು, ಹೋಗ್ತಾ ಇದ್ದೀವಿ ಆಲ್ರೆಡಿ. ಸೊ ನೀವೆಲ್ಲಾದರೂ ಹೋಗಬೇಕಾದ್ರೆ ಹೀಗೆ ಫ್ಯಾಮ್ಲಿ ಸಮೇತ ಹೋಗ್ತೀರಾ, ಅಥವಾ ಬರೀ ಇಬ್ಬರಿಬ್ಬರೇ ಕಪಲ್ಸ್ ಆಗಿರ್ಬೋದು, ದೆನ್ ಬರೀ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಫುಲ್ ಇಡೀ ಜಾಯಿಂಟ್ ಫ್ಯಾಮಿಲಿ ಜೊತೆ ನೀವು ಹೋಗ್ತೀರಾ? ನನಗಂತೂ ತುಂಬಾ ಇಷ್ಟ. ನಾನು ಹೇಗಿದ್ರೂ ನನಗಿಷ್ಟನೇ. ಮೀನ್ಸ್ ಇಬ್ಬರೇ ಗಂಡ ಹೆಂಡ್ತಿ ಹೋಗೋದಕ್ಕೆ ಇಷ್ಟ, ಫ್ಯಾಮಿಲಿ ಜೊತೆ ಹೋಗೋದಕ್ಕೂ ಇಷ್ಟ, ಫ್ರೆಂಡ್ಸ್ ಜೊತೆ ಹೋಗೋದಕ್ಕೂ ಇಷ್ಟ. ಬಟ್ ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ. ಐ ಲವ್ ಟ್ರಾವೆಲಿಂಗ್. ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಸುತ್ತಬೇಕು ಗೊತ್ತೇನ್ರಿ ನಿಮಗೆ? ಸುತ್ತಬೇಕು, ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ ಹೇಳ್ತಾರೆ. ಸೊ ನಾನಂತೂ ತುಂಬ ಸುತ್ತಕ್ಕೆ ಇಷ್ಟಪಡ್ತೀನಿ. ಒಂದೊಂದು ಜಾಗದಲ್ಲೂ ನಾವು ಎಲ್ಲೇ ಹೋದ್ರೂ ಕೂಡ ಒಂದೊಂದು ಊರಿಗೆ ನಾವು ಹೋಗ್ತೀವಿ ಅಂದರೆ ಆ ಊರಿಂದ ಊಟ ರುಚಿ ನೋಡಬೇಕು ಅಂತ ಭಾಳ ಇಷ್ಟ ನನಗೆ. ಸೊ ಫುಡ್ಡಂತೂ ನಾನು ತುಂಬ ಇಷ್ಟ. ಎಲ್ಲಾದರೂ ಆಚೆ ಹೋಗಲಿ, ಹೊಸ ಜಾಗಕ್ಕೆ ಹೋಗಲಿ, ಅಲ್ಲಿನ ಟೇಸ್ಟ್ ಮಾಡೇ ನಾನು ಬರ್ತೀನಿ. ಸೊ ನೀವು ಹೀಗೇನಾ? ಕಮೆಂಟ್ ಮಾಡಿ ತಿಳಿಸಿ ಅಲ್ಲ. ಓಕೆ, ಬಟ್ ಸ್ವಲ್ಪ ಟ್ರಾಫಿಕ್ ಕೂಡ ಇನ್ನೂ ನಮಗೆ ಕಾಣಿಸ್ಲಿಲ್ಲ. ಬಿಕಾಸ್ ನಾವಿನ್ನೂ ಸಿಟಿ ಒಳಗಡೆ ಎಂಟ್ರಿ ಆಗಿಲ್ಲ. ಇವಾಗಿನ್ನೂ ವಿನೋದ್ ಮಾರ್ತಳ್ಳಿ ಕಡೆ ತೊಗೊತಾ ಇದ್ದಾರೆ, ಕೆ ಆರ್ ಪುರಂ ಸೈಡಿಂದನೇ ಹೋಗೋಣ ಅಂತ ಹೇಳಿಬಿಟ್ಟು. ಮಮ್ಮಿ ಚೋಟು ಎಲ್ಲ ಮಾತಾಡ್ತಾ ಇದ್ದಾರೆ. ಏನು ಚಳಿ ಅಲ್ವಾ, ಎಷ್ಟೊತ್ತಿಗೆ ತಲುಪ್ತೀವಿ, ಎಷ್ಟು ಗಂಟೆಗೆ ಬರ್ತೀವಿ ರಿಟನ್ನು, ಇದೇ ಎಲ್ಲ ಮಾತಾಡ್ತಾ ಇದ್ದಾರೆ.
ಫೈನಲಿ ವಿನೋದ್ ಸ್ವಲ್ಪ ಕ್ಯಾಶ್ ಕೂಡ ಬಿಡಿಸ್ಕೊಂಡ್ರು. ಬೇಕಾಗುತ್ತೆ ಅಲ್ವಾ ಅಲ್ಲಿ ಇಲ್ಲಿ ಕಟ್ಟೋದಕ್ಕೆ ಅದು ಇದು ಅಂತ ಹೇಳಿಬಿಟ್ಟು ಕ್ಯಾಶ್ನ ನಾನು ತೊಗೊಂಡಿಲ್ಲ, ನಂಗೆ ಹೇಳಿದ್ರು ತಗೋ ಅಂತ ಹೇಳಿಬಿಟ್ಟು. ನಿಮಗೆ ಗೊತ್ತಲ್ಲ ನಾವೇನು ಅಂತ ಹುಡುಗಿರು ಸರಿ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಡೋದು. ಸೊ ಅದಕ್ಕೆ ನಾನು ಸೈಲೆಂಟಾಗಿ ಆಯಿತು ಅಂತ ಹೇಳಿ ಸುಮ್ಮನೆ ಇದ್ದೆ. ಪಾಪ ಫೈನಲಿ ಅವ್ರಿಗೆ ಗೊತ್ತಾಗಿದೆ ಇವಳು ತೊಗೊಂಡಿಲ್ಲ ಅಂದ್ಬಿಟ್ಟು. ಸೊ ಅವರೇ ಹೋಗ್ಬಿಟ್ಟು ಕ್ಯಾಶ್ ಬಿಡಿಸ್ಕೊಂಡು ಬಂದರು ಫೈನಲಿ. ಮತ್ತು ನೀವೆಲ್ಲಾದರೂ ಹೋಗಬೇಕಾದ್ರೆ ಹೀಗೆ ಏನಾದರೂ ಮರ್ತೋಗೋದು ಆ ಥರ ಎಲ್ಲ ನೀವು ಕೂಡ ಮಾಡ್ತೀರಾ? ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ ನಾನು ಕೂಡ ಹಾಗೆ ಏನೋ ಹೇಳಿದರು ನನಗೆ. ಸೊ ಮರ್ತು ಬಂದೆ, ಬೈಸ್ಕೊಂಡಿತ್ತು ಆಯಿತು ಕಾರಲ್ಲಿ. ನಾನು ನೆನಪಾಯಿತು ನನಗೆ, ಅದಕ್ಕೆ ಇವಾಗ ನಿಮ್ಮ ಹತ್ರ ಅದನ್ನು ಹಂಚ್ಕೊಳ್ತಾ ಇದ್ದೀನಿ. ಫೈನಲಿ ಎಲ್ಲ ಟ್ರಾಫಿಕ್ ನೋಡಿಕೊಂಡು ಎಲ್ಲ ಗಲ್ಲಿ ಎಲ್ಲ ನೋಡಿಕೊಂಡು ದಾರಿ ಇವಾಗ ಚೆನ್ನಾಗಿ ಸಾಗ್ತಾ ಇದೆ. ಸ್ವಲ್ಪ ಹೋಗೋಣ ಬೇಗ ಅಂತ ಹೇಳಿದ್ರು ವಿನೋದು. ಸೊ ನಾನು ಹೇಳಿದೆ ಬೇಡ, ತುಂಬ ಫಾಸ್ಟಾಗಿ ಹೋಗೋದು ಬೇಡ, ನಿಧಾನ ಆದರೂ ಪರವಾಗಿಲ್ಲ, ಸೇಫಾಗಿ ತಲುಪಿದ್ರೆ ಸಾಕಲ್ವಾ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ತುಂಬ ಚಳಿ ಇತ್ತು, ಸರಿ ಅಂತ ಹೇಳಿ ಒಂದು ಸ್ಟಾಪ್ ಕೊಡುವ ಅಂತ ಹೇಳಿ ಇನ್ನೇನು ಸ್ವಲ್ಪ ಕೋಲಾರ ಮುಗಿಸಿದ್ವಿ. ಕೋಲಾರ ಮುಳುಬಾಗ್ಲು ಆಗೋಗ್ಬಿಟ್ಟಿತ್ತು. ಟೀ ಹಾಕ್ಕೊಳ್ಳೋಣ ಅಂತ ಹೇಳಿ ಗಾಡಿ ಸ್ಟಾಪ್ ಮಾಡಿದ್ದಾರೆ. ತುಂಬ ಚಳಿ ಇತ್ತು ಅಲ್ವಾ, ಆಮೇಲೆ ರೋಡ್ ಬೇರೆ ತುಂಬ ಕಾಣಿಸ್ತಾ ಇರಲಿಲ್ಲ, ತುಂಬ ಫಾಗು, ತುಂಬ ಚಳಿ ಅಷ್ಟು ಬೀಳ್ತಾ ಇತ್ತು ನಮಗೆ. ಸರಿ ಅಂತ ಅವರು ಸ್ವಲ್ಪ ಬೆಚ್ಚಗಾಗಬೇಕು ಅಂತ ಹೇಳಿ ಟೀ ಕುಡಿತಾ ಇದ್ದಾರೆ. ಇವಾಗ ಟೈಮ್ ಬಂದು 2 ಆಗಿದೆ ಆಲ್ರೆಡಿ. ಸೊ ನಿದ್ರೆ ಅರ್ಧ ನಿದ್ರೆ ಅರ್ಧ ಬರ್ಧ ರೋಡು, ಅರ್ಧ ಬರ್ಧ ಮಾತು, ಅರ್ಧ ಬರ್ಧ ಸಾಂಗು. ಸೊ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ದಾರಿ ಅಂತೂ ಸಾಕ್ತು. ಸೊ ಹ್ಯಾಪಿ ಕೊಂಡು ಎಲ್ಲ ಫುಲ್ ಜಾಗ ಎಲ್ಲ ಖಾಲಿ ಮಾಡಿಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೀನಿ ನಾನು. ನನಗೆ ಟೀ ಕಾಫಿ ಅಂತೂ ಅಭ್ಯಾಸ ಇಲ್ಲ, ಸೊ ಅದಕ್ಕೆ ನಾನು ಕುಡಿತಲ್ಲ, ಜಸ್ಟ್ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಅಮ್ಮ ಹೋಗೋಣ ಬೇಗ ಹೊರಡೋಣ ಅಂತ ಹೇಳ್ತಿದ್ದಾರೆ. ಟೈಮ್ ಬಂದು 2 ಆಲ್ರೆಡಿ, ನೋಡಿ ಟೈಮ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸೆಟಲ್ ಆದ್ವಿ, ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಬೆಂಕಿ ಹಾಕಿದ್ರು ಸ್ವಲ್ಪ ಅಲ್ಲಿ, ಅದು ಕೂಡ ಬೆಚ್ಚಗೆ ಮಾಡಿಕೊಂಡು ಫೈನಲಿ ರೀಚ್ ಆಗ್ತಾ ಇದ್ದೀವಿ. ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇದೆ ನಾವು ಎಲ್ಲಿದ್ದೀವಿ ಅಂತ ಹೇಳಿಬಿಟ್ಟು. ಈ ಟೆಂಪಲ್ ಯಾವುದು ಅಂತ ಗೊತ್ತಾಗ್ತಿದೆ ಅಲ್ವಾ? ನಮ್ಮ ದೇಶದಲ್ಲೇ ರಿಚೆಸ್ಟ್ ಟೆಂಪಲ್, ಶ್ರೀಮಂತವಾದ ಟೆಂಪಲ್ ಅಂತಲೇ ಹೇಳ್ಬೋದು. ಎಲ್ಲ ಶ್ರೀಮಂತ ಟೆಂಪಲ್ಗಳಿಗೆ ಮೊದಲನೇ ಸ್ಥಾನದಲ್ಲಿರುವ ಈ ಟೆಂಪಲ್ ಯಾವುದು ಅಂತ ಅಂದರೆ ನಮ್ಮ ಕಲಿಯುಗ ವೈಕುಂಠ ಅಂತ ಹೆಸರು ವಾಸಿವಾಗಿರುವ ನಮ್ಮ ತಿರುಮಲದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಿವ್ಯ ದರ್ಶನ ಮಾಡೋದಕ್ಕೆ ನಾವು ಬಂದಿರೋದು. ಸೊ ನಿದ್ದೆ ಎಲ್ಲ ಮಾಡಿಕೊಂಡು ನಾನು ಆ ಟೈಮ್ ಬಂದು ಒಂದು 4 ಆಗಿರಬೇಕು, 4:30 ಆಗಿದೆ. ಸೊ ಲಗೇಜ್ ಎಲ್ಲ ಚೆಕ್ ಮಾಡಿಸ್ಬೇಕು, ಚೆಕ್ ಇನ್ ಆಗಬೇಕು ಅಂತ ಹೇಳಿ ವಿನೋದು ನಮ್ಮ ಹತ್ರ ಇರೋ ಲಗೇಜ್ ಎಲ್ಲ ಕೊಟ್ಕೊಳ್ಸಿ ಅವ್ರ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ನೋಡಿ ಎಷ್ಟು ಟೈಮ್ ನೋಡಿ, 4:30 ಎಷ್ಟು ವೆಹಿಕಲ್ಸ್ ಇದೆ. ಸೊ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಬಿಕಾಸ್ ಚೆಕ್ ಇನ್ ಮಾಡಬೇಕು, ಲಗೇಜ್ ಎಲ್ಲ ಚೆಕ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು. ಐ ಆಮ್ ಸೋ ಹ್ಯಾಪಿ, ತುಂಬ ಖುಷಿ ಆಯಿತು ನನಗೆ. ಅದು ನೋಡಿದ ತಕ್ಷಣ ಫಸ್ಟ್ ಒಂದು ಮೆಟ್ಲು ಅಂತಲೇ ಹೇಳ್ತಾರಲ್ವ, ಎಂಟ್ರೆನ್ಸ್, ಅದು ನೋಡಿದ ತಕ್ಷಣ ನನಗೆ ಆಗಿದ್ದ ಆನಂದನೇ ಬೇರೆ. ದೇವರೇ ಸಾಕ್ಷಾತ್ ಕಣ್ಮುಂದೆ ಬಂದು ನಿಂತು ಹೋಗಿದ್ದಷ್ಟು ನನಗೆ ಖುಷಿ ಆಯಿತು. ಸೊ ನಾವೆಲ್ಲ ವಿನೋದ್ನ ಬಿಟ್ಟು ಕಾರಲ್ಲಿ ಏನೇನೆಲ್ಲ ಇತ್ತು ಲಗೇಜ್ ಎಲ್ಲ ತೊಗೊಂಡು, ನಾನು ಮಮ್ಮಿ ಚೋಟು ಎಲ್ಲ ತೊಗೊಂಡು ಚೆಕ್ ಮಾಡಿಸೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ತುಂಬ ಜನ ಆ್ಯಂಡ್ ಇನ್ನೊಂದು ವಿಚಾರ ಏನು ಗೊತ್ತಾ ನಿಮಗೆ? ಚಳಿ, ನಾವು ಬಿಫೋರ್ ಕಾರಲ್ಲಿ ಅಷ್ಟು ಚಳಿ ಅಂದ್ವಿ, ಬ್ಯಾಂಗ್ಳೂರು ಚಳಿ ಅಂದ್ವಿ, ಕೋಲಾರ ಚಳಿ ಇತ್ತು, ಮುಳಬಾಗ್ಲು ಚಳಿ ಇತ್ತು. ನಾವು ಯಾವಾಗ ಇಲ್ಲಿ ಎಂಟ್ರಿ ಆದ್ವಿ ತಿರುಪತಿ ತಿರುಮಲಗೆ ಸ್ವಲ್ಪನೂ ಚಳಿ ಇಲ್ಲ ರೀ, ಸಿಕ್ಕಾಬಟ್ಟೆ ಸೆಕೆ. ಅದು ನಾನು ಪ್ಯಾಕ್ ಮಾಡ್ಕೊಂಡಿದ್ದೆ, ನೀವು ಕಾಣಿಸ್ತಿತ್ತು ಅನಿಸುತ್ತೆ, ಟೀ ಶಾಪಲ್ಲೆಲ್ಲ ತೋರಿಸಿದ್ನಲ್ಲ, ಜಾಕೆಟೆಲ್ಲ ಹಾಕ್ಕೊಂಡಿದ್ದೆ. ಬಟ್ ತೆಗೆದ್ಬಿಟ್ಟೆ ನಾನು, ಬಿಕಾಸ್ ತುಂಬ ಸೆಕೆ ಆಗ್ತಾಯಿತ್ತು ನನಗೆ ಅಲ್ಲಿ ಬಂದಿದ್ದ ತಕ್ಷಣ. ಒಂದು ರಿಫ್ರೆಶ್ಮೆಂಟ್ ಆಯಿತು ತೆಗ್ದಿದ್ದ ತಕ್ಷಣ ನನಗೆ. ಖುಷಿ ನನಗೆ, ತುಂಬ ಖುಷಿ. ಆ್ಯಕ್ಚುಲಿ ನಾನು ಮದುವೆ ಆದಮೇಲೆ ಇಲ್ಲಿಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿತ್ತು. ನನಗೆ ಯಾವಾಗಲೇ ಬರಲಿ ಅಷ್ಟೇ ಖುಷಿ,
ಅಷ್ಟೇ ನೆಮ್ಮದಿ ನನಗೆ ಕಾಣಿಸುತ್ತೆ. ಪ್ರತಿ ಶನಿವಾರನೂ ಅಷ್ಟೇ ನಾನು ನಾನ್ ವೆಜ್ ಮುಟ್ದಂಗೆ ತುಂಬ ಭಕ್ತಿಯಿಂದ ತುಂಬ ಶ್ರದ್ಧೆಯಿಂದ ನಾನಂತೂ ಪೂಜೆ ಮಾಡೋದು. ನಮ್ಮ ಮನೇಲಿ ಬಿಕಾಸ್ ಇವಾಗ ನಾವು ಆಚೆ ಹೋಗಿ ಏನು ಬೇಕಾದ್ರೂ ಇಷ್ಟಪಟ್ಟು ದುಡ್ಡು ಕೊಟ್ಟು ನಾವು ತಿಂತೀವಿ. ಬಟ್ ನಾನು ಸ್ಯಾಟರ್ಡೆ ಹೊತ್ತು ದೇವರಿಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮುಡುಪು ಅಂತ ನಾನು ಎತ್ತಿಡ್ತೀನಿ. ಆ ಮುಡುಪನ್ನೇ ತೊಗೊಂಬಂದು ನಾನು ಇವನ ಪಾದಕ್ಕೆ ಅರ್ಪಣೆ ಮಾಡೋದು ನಾನು. ಸೊ ಏನೋ ಒಂದು ಪ್ರೀತಿ ನನಗೆ ಈ ಸ್ವಾಮಿನ ಕಂಡ್ರೆ. ಹೇಳ್ತಾರಲ್ಲ, ಕಲಿಯುಗದ ವೈಕುಂಠ ಅಂತಲೇ ನಾವು ಕರಿತೀವಿ ಅಲ್ವಾ ಈ ವೆಂಕಟೇಶ್ವರ ಸ್ವಾಮಿನ. ಸೊ ನಂಗೆ ಬಹಳ ಇಷ್ಟ. ಎಲ್ಲ ಭಕ್ತರುಗಳಿಗೂ ಅವ್ರದ್ದೇ ಆದಂಥ ಇಷ್ಟಾರ್ಥ ದೇವ ಇರ್ತಾನೆ. ಸೊ ಅದರಲ್ಲಿ ನನಗೂ ಒಬ್ಬ ಇದೆ. ನನಗೂ ನನ್ನ ಅಪ್ಪ ಅಂದರೆ ತುಂಬಾ ಇಷ್ಟ ನನಗೆ. ಸೊ ಫೈನಲಿ ಚೆಕ್ಕಿನೆಲ್ಲ ಆಯಿತು, ನಮ್ಮದು ಲಗೇಜ್ ಎಲ್ಲ ಚೆಕ್ ಮಾಡಿಸಿತ್ತು, ಕಾರ್ ಚೆಕ್ ಮಾಡಿಸಿತ್ತಾಯಿತು, ಹೊರಟ್ವಿ. ಬೆಟ್ಟದ ಮೇಲೆ ಹೊರಟಿದ್ದೀವಿ. ಐ ಆಮ್ ಸೋ ಹ್ಯಾಪಿ. ತುಂಬ ಖುಷಿ ಆಗ್ತಿದೆ ನನಗೆ. ಏಕೆಂದರೆ ಅರ್ಧ ದಾರಿಗೆ ಹೋಗ್ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಕೆಲವೇ ಕ್ಷಣ ನೋಡೋದು ಬಾಕಿ ಅನ್ನೋದು ಭಾಳ ಖುಷಿ ಆಗ್ತಿದೆ. ದಾರಿ ತುಂಬ ಚೆನ್ನಾಗಿ ಕಾಣಿಸ್ತು. ಇವಾಗ ನಾವು ಜಸ್ಟ್ ಇನ್ನು 1 ಅವರ್ಗೆಲ್ಲ ರೀಚ್ ಆಗಿಬಿಡ್ತೀವಿ. 1.5 ಅವರ್ ತೋರಿಸ್ತಾ ಇದೆ ಮೇಲೆ ಹೋಗೋದಕ್ಕೆ. ಬೆಟ್ಟದ ಮೇಲೆ 1 ಅವರ್ಗೆಲ್ಲ ರೀಚ್ ಆಗಿಬಿಡ್ತೀವಿ. ಸೊ ಚೋಟು ಮಮ್ಮಿ ಫಸ್ಟ್ ಟೈಮ್ ಬರ್ತಿರೋದು. ನಮ್ಮಮ್ಮ ನೋಡೇ ಇಲ್ಲ ಪಾಪ, ಫಸ್ಟ್ ಟೈಮ್ ಬರ್ತಾ ಇರೋದು ಅವ್ರು ಇಲ್ಲಿಗೆ. ತುಂಬ ಖುಷಿ ಪಡ್ತಿದ್ದಾರೆ ನಮ್ಮಮ್ಮ ಅಂತೂ. ಫಸ್ಟ್ ಟೈಮ್ ನೋಡ್ತಾ ಇರೋದು ತಿರುಪತಿನ ಮತ್ತು ತಿಮ್ಮಪ್ಪನ. ಅದಕ್ಕೆ ತುಂಬ ಖುಷಿ. ತಿರುಪತಿ ಅಂದ್ರೇ ಖುಷಿ. ಏಕೆಂದರೆ ಅದು ತಿರುಪತಿ ಅಂದರೆ ಒಂದು ಏನೋ ಒಂದು ದೊಡ್ಡ ಸಾಧನೆ ಮಾಡಿ ಅಲ್ಲಿಗೆ ಹೋಗೋವಷ್ಟು ನನಗೆ ಅಷ್ಟು ತೃಪ್ತಿ ಆಗುತ್ತೆ. ಆ್ಯಂಡ್ ತಿರುಪತಿ ಅಂದ್ರೇ ಒಂದು ಶ್ರೀಮಂತವಾದ ದೇವಸ್ಥಾನ, ಒಂದು ಶ್ರೀಮಂತವಾದ ದೇವರು ಅಂತಲೇ ಹೇಳ್ತಾರೆ ಎಲ್ಲರೂ ಕೂಡ. ತಿರುಪತಿಗೆ ಹೋಗಬೇಕು ತಿರುಪತಿಗೆ ಹೋಗೋಕ್ಕೆ ದುಡ್ಡಿರಬೇಕು ಅಂತ ಏನಿಲ್ಲ. ನಮ್ಮಲ್ಲಿ ಕೈಲಾದಷ್ಟು ನಾವು ಎಷ್ಟು ತೊಗೊಂಡು ನಾವು ಹೋಗ್ತೀವಿ, ಎಷ್ಟು ನಾವು ಭಕ್ತಿಯಿಂದ ನಾವು ಆ ದೇವ್ರನ್ನ ಬೇಡ್ತೀವಿ, ಕಾಡ್ತೀವಿ, ನಾವು ಆನಂದಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಅಷ್ಟೇ, ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ತೊಗೊಂಡು ಹೋಗ್ತೀನಿ. ನನ್ನ ಕೈಲಿ ಎಷ್ಟು ಶಕ್ತಿ ನಾನಿರೋವರೆಗೂ ಎಷ್ಟು ನನಗೆ ದೇವ್ರ ಶಕ್ತಿ ಕೊಟ್ಟಿರ್ತಾನೋ ನನ್ನಪ್ಪ ಅಲ್ಲಿವರೆಗೂ ನಾನು ಹೋಗಬೇಕು ಅಂತ ಭಾಳ ಆಸೆ. ಫೈನಲಿ ಬೆಟ್ಟದ ಮೇಲೆ ಬಂದ್ವಿ. ಪಾರ್ಕಿಂಗ್ ಹುಡುಕಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾವು ಮುಳುಗಂಟ ಅನ್ನೋ ಪಾರ್ಕಿಂಗಲ್ಲಿ ನಾವು ಪಾರ್ಕ್ ಮಾಡಿತ್ತು. ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು ನಮಗೆ, ಎಲ್ಲಿ ಪಾರ್ಕಿಂಗು ಅಂತ ಹೇಳಿ. ಅದು ಸಾಲದಕ್ಕೆ ವಿನೋದ್ಗೆ ಸ್ವಲ್ಪ ನೆನಪಿಲ್ಲ ನಾವು ಲಾಸ್ಟ್ ಟೈಮ್ ಎಲ್ಲಿ ಪಾರ್ಕ್ ಮಾಡಿದ್ವಿ ಅಂತ. ಬಟ್ ನನಗೆ ಸ್ವಲ್ಪ ನೆನಪಿತ್ತು, ಅದು ಹೆಸರು ಕೂಡ ಮರ್ತೋಗಿದ್ದೆ ನಾನು. ನನಗೆ ನೆನಪಿದ್ದಿತ್ತು ಅಂದರೆ ನಾನು ಡೌನಲ್ಲಿತ್ತು ಪಾರ್ಕಿಂಗು, ಅದೊಂದು ಥಾಟ್ ಇತ್ತು ತಲೆಯಲ್ಲಿ. ಸೊ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತು. ನನಗೆ ಗೊತ್ತು ಇದು ಅಂತ ಹೇಳಿ ಕುಣಿದಾಡ್ಬಿಟ್ಟೆ. ಫೈನಲಿ ನಾನೇ ಪಾರ್ಕಿಂಗ್ ಹುಡುಕಿದೆ. ಸೊ ನಾವು ಲಾಸ್ಟ್ ಟೈಮು ಯಾವ ಜಾಗದಲ್ಲಿ ನಾವು ಪಾರ್ಕ್ ಮಾಡಿದ್ವೋ ಅದೇ ಜಾಗದಲ್ಲೇ ನಾವು ಪಾರ್ಕ್ ಮಾಡಿತ್ತು. ನೋಡಿ, ನಾನು ತುಂಬ ಎಕ್ಸೈಟಾಗಿ ಹೇಳ್ತಾ ಇದ್ದೀನಿ, ಅಲ್ಲೇ ಸ್ಟಾಪ್ ಮಾಡು ಅಂತ ಹೇಳಿ. ಅದೇ ಜಾಗ, ಸೇಮ್ ಪ್ಲೇಸ್. ಲಾಸ್ಟ್ ಟೈಮ್ ನಾವು ಯಾವ ಜಾಗದಲ್ಲಿ ಮಾಡಿದ್ವೋ ಅದೇ ಜಾಗದಲ್ಲಿ ನಾವು ಪಾರ್ಕಿಂಗ್ ಸಿಕ್ತು. ಫೈನಲಿ ನಮ್ಮ ಕಾರ್ ಬಂದು ಬೆಟ್ಟದ ಮೇಲೆ ಯಾವ ಪಾರ್ಕಿಂಗಲ್ಲೇ ನಾವು ಲಾಸ್ಟ್ ಟೈಮ್ ಪಾರ್ಕ್ ಮಾಡಿದ್ವೋ ಅದರಲ್ಲೇ ಪಾರ್ಕ್ ಮಾಡಿದ್ದಾಯಿತು. ಇಳಿತಾ ಇದ್ದೀವಿ. ಫುಲ್ ಖುಷಿ, ನನಗಂತೂ ಫುಲ್ ಖುಷಿ. ರಾತ್ರಿ ನಾವು ಇಡೀ ರಾತ್ರಿ ಏನು ಜರ್ನಿ ಮಾಡಿದ್ವೋ ನಂಗೆ ಅದೇನೂ ಅನ್ನಿಸ್ಲೇ ಇಲ್ಲ, ಮ್ಯಾಟ್ರೇ ಆಗಲಿಲ್ಲ. ಅಲ್ಲಿಗೆ ಬಂದಿದ್ದ ತಕ್ಷಣ ಫುಲ್ ಖುಷಿ ಆಯಿತು ನನಗೆ. ಸೊ ವಿನೋದ್ ಹೇಳ್ತಿದ್ದಾರೆ, ಬೇಗ ಲಗೇಜ್ ಎಲ್ಲ ಎತ್ಕೊಳ್ಳಿ, ಹೊರಟ್ಬಿಡೋಣ. ಬಿಕಾಸ್ ಮುಡಿ ಕೊಡಬೇಕಿತ್ತು ಅವರು. ಸೊ ಅದಕ್ಕೇ ಪಾಪ, ಯಾಕೆಂದರೆ ರಶ್ ಆಗಿಬಿಡುತ್ತಲ್ವಾ. ಇನ್ನೇನು ಆಲ್ರೆಡಿ ನಮ್ಮದು 5:30 ಆಗಿದೆ ನಾವು ಬಂದಿರೋದು ಆಲ್ರೆಡಿ ಇಲ್ಲಿಗೆ. ಸೊ ಅದಕ್ಕೆ ಬೇಗ ಮುಡಿ ಕೊಟ್ಬಿಟ್ರೆ ನಾವು ದರ್ಶನಕ್ಕೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ನಾನು ವಿನೋದು. ಬಿಕಾಸ್ ಬೇಗ ನಾವು ವಿನೋದ್ಗೆ ಬೋಡಿ ಮಾಡ್ಸೋಣ ಅಂತ ಹೇಳಿಬಿಟ್ಟು. ಚೆನ್ನಾಗಿತ್ತು ರೀ, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ಬ್ಯಾಂಗ್ಳೂರಿಂದ ತಿರುಪತಿಗೆ ಬಂದಿತ್ತು. ದಾರಿ ತುಂಬ ಚೆನ್ನಾಗಿ ಸಾಕ್ತು. ಆ್ಯಂಡ್ ಒನ್ ಥಿಂಗ್ ಏನು ಅಂದರೆ, ಇವಾಗ ನಾವು ಮುಡಿ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ನೋಡಿ, ರೋಡ್ ಕೂಡ ಫುಲ್ ಖಾಲಿ ಅನ್ನಿಸ್ತಿತ್ತು. ಯಾವುದೇ ಒಂದು ಜಾಸ್ತಿ ವೆಹಿಕಲ್ ಇರಲಿಲ್ಲ, ಏನೂ ಇರಲಿಲ್ಲ. ಆರಾಮ್ಸೆ ತುಂಬ ಕಾಮಾಗಿತ್ತು.
ಚೆನ್ನಾಗಿತ್ತು. ಒಂದು ಖುಷಿ ಅಂದರೆ ಲಾಸ್ಟ್ ಟೈಮ್ ನಾವು ಯಾವ ಜಾಗದಲ್ಲಿ ಗಾಡಿನ ಪಾರ್ಕ್ ಮಾಡಿದ್ವೋ ಅದೇ ಜಾಗದಲ್ಲೇನು ಗಾಡಿ ಪಾರ್ಕ್ ಮಾಡಿದ್ವಿ. ಅದೊಂದು ಖುಷಿ. ಸೊ ಬೆಳಕು ಸ್ವಲ್ಪನೇ ಆಗ್ತಾ ಇದೆ. ಟೈಮ್ ಬಂದು 5:30 ಅಷ್ಟೇ, ಇನ್ನು ಜಾಸ್ತಿ ಟೈಮ್ ಆಗಿಲ್ಲ. ಬಟ್ ನಾವು ಅಂದ್ಕೊಂಡಿತ್ತು 8 ಗಂಟೆಗೆಲ್ಲ ಕಂಪ್ಲೀಟ್ ಫ್ರೆಶ್ ಅಪ್ ಎಲ್ಲ ಆಗಿ ಮುಡಿ ಎಲ್ಲ ಕೊಟ್ಬಿಟ್ಟು ನಾವು ದರ್ಶನಕ್ಕೆ ನಿಂತ್ಕೊಳ್ಬೇಕು ಅಂತಲೇ ಒಂದು ಥಾಟ್ ಇಟ್ಕೊಂಡು ಬಂದಿತ್ತು. ಫೈನಲಿ ಇವಾಗ ಮುಡಿ ಕೊಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಯಾವ ಕಡೆ ಹೋಗಬೇಕು ಅಂತ. ವಿನೋದ್ ಕೇಳ್ತಾ ಇದ್ದಾರೆ, ಬಟ್ ನಂಗೆ ತೆಲುಗು ಅಷ್ಟೊಂದು ಬರೋದಿಲ್ಲ. ವಿನೋದಿಗೆ ತೆಲುಗು ಬರುತ್ತೆ, ಸೊ ಕೇಳ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಸಿಗ್ತಾ ಇಲ್ಲ ಯಾವ ಕಡೆ, ಬಿಕಾಸ್ ಇಲ್ಲಿ ಒಂದ್ಸಲಿ ಬಂದುಬಿಟ್ರೆ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲೆಲ್ಲಿ ಬರ್ತೀವಿ ಅನ್ನೋದೇ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ನನಗೆ. ನೆನಪು ಬರೋದಿಲ್ಲ ಯಾವ ಜಾಗದಿಂದ ಬಂದ್ವಿ, ಯಾವ ಜಾಗದಿಂದ ಹೋದ್ವಿ ಅಷ್ಟು ಗೊತ್ತಾಗಲ್ಲ. ಬಟ್ ವಿನೋದಂತೂ ಸ್ವಲ್ಪ ನೆನಪಲ್ಲಿತ್ತು ಅವ್ರಿಗೆ. ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ತು ಫೈನಲಿ, ಮುಡಿ ಕೊಡೋ ಜಾಗ ಸಿಕ್ತು. ಸೊ ನಾವು ಸ್ಯಾಂಡಲ್ಸ್ ಚಪ್ಪಲಿ ಎಲ್ಲ ಬಿಟ್ಟು ನಮ್ಮ ಟೋಕನ್ ಎಲ್ಲ ತೊಗೊಳ್ಬೇಕಲ್ವ, ಹೋಗ್ತಾ ಇದ್ದೀವಿ ಅಲ್ಲಿಗೇ. ಜನ ಏನು ಜಾಸ್ತಿ ಇರಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಬಿಟ್ಟಿರೋ ಚಪ್ಪಲಿಗಳಂತೂ ನೋಡಿ ಗೊತ್ತಾಯಿತು ತುಂಬಾ ಜನ ಇದ್ದಾರೆ ಮುಡಿ ಕೊಡೋ ಹತ್ರನೂ ಅಂತ ಹೇಳಿ ನಮ್ಮದು ಚಪ್ಪಲಿ ಎಲ್ಲ ಒಂದು ಕಬೋರ್ಡ್ಗೆ ಹಾಕಿ ಟೋಕನ್ ಕೂಡ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ನೋಡಬೇಕು ಮುಡಿ ಹತ್ರ ಹೇಗೆ ಜನ ಇರ್ತಾರೆ, ಮತ್ತು ಸ್ನಾನಕ್ಕೆಲ್ಲ ಎಷ್ಟು ಕ್ಯೂ ಇದೆ ಏನು ಅಂತ ಎಲ್ಲ ನೋಡಬೇಕು. ಸೊ ಬಿಸಿನೀರು ತಣ್ಣೀರು ಅಂತ ಏನಿಲ್ಲ, ನಾರ್ಮಲ್ ವಾಟರೇ ಸಿಗುತ್ತೆ ಸ್ನಾನಕ್ಕೆಲ್ಲ. ಸೊ ಅದಕ್ಕೆ ವಿನೋದ್ ಹೇಳ್ತಿದ್ದಾರೆ ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ಬೇಗ ನಾವು ಫ್ರೆಶ್ ಅಪ್ ಆಗಿಬಿಟ್ರೇ ಒಳ್ಳೆಯದು. ಏಕೆಂದರೆ ಇಲ್ಲ ಅಂದರೆ ಅಲ್ಲಿ ನಾವು ಹೋಗೋದಕ್ಕೆ ಕಷ್ಟ ಆಗಿಬಿಡುತ್ತೆ, ದರ್ಶನಕ್ಕೆ ನಿಂತ್ಕೊಳೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಸರಿ ನಾನು ಅಂತ. ಸೊ ಇನ್ನೂ ಟೋಕನ್ ತೊಗೊಳ್ತಾನೆ ಇದ್ದಾರೆ ಸ್ಯಾಂಡಲ್ಸ್ಗೆ, ಬಿಕಾಸ್ ಆ ಯಪ್ಪ ಎಲ್ಲೋ ಹೋಗಿದ್ದ. ಆ ಯಪ್ಪನ್ನೇ ಕಾಯ್ಕೊಂಡು ನಿಂತ್ಕೊಂಡಿದ್ದೀವಿ, ಇನ್ನೂ ಬಂದು ಟೋಕನ್ ಕೊಟ್ಟಿಲ್ಲ. ಇಲ್ಲ ಟೋಕನ್ ನಾವು ಇಸ್ಕೊಂಡಲ್ಲೇ ಹೋಗೋದಕ್ಕಾಗೋದಿಲ್ಲ ಅಲ್ವಾ, ಸೊ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೀವಿ. ಫೈನಲಿ ಇವಾಗ ಬಂದ ಆ ಯಪ್ಪ, ಬಂದು ಟೋಕನ್ ಕೊಟ್ಟ. ಸೊ ಹೋಗ್ತಾ ಇದ್ದೀವಿ, ಮುಡಿ ಹತ್ರ ಹೋಗ್ತಾ ಇದ್ದೀವಿ. ಅಮ್ಮ ಮತ್ತು ಚೋಟು ಎಲ್ಲ ಕಾಯ್ತಾ ಇದ್ದಾರೆ ಹೋಗೋದಕ್ಕೆ. ಚೆನ್ನಾಗಿತ್ತು, ಒಂಥರ ಬಿಸಿ ಸೆಕೆನೇ ಇತ್ತು. ಸ್ವಲ್ಪ ಚಳಿ ಅಂತ ಏನು ಅನ್ನಿಸ್ಲಿಲ್ಲ, ಸೆಕೆನೇ ಇತ್ತು. ಪಾಪ ವಿನೋದಂತೂ ಓಡಿ ಹೋಗ್ತಾರೆ, ಬಿಕಾಸ್ ಬೇಗ ಮುಡಿ ಕೊಟ್ಬಿಡೋಣ ಅನ್ನೋದು ಅವ್ರ ಇಂಟೆನ್ಷನ್ನು. ಮುಡಿ ಕೊಡೋದು ಲೇಟ್ ಆಗಿಬಿಟ್ರೆ ಅಲ್ಲಿ ದರ್ಶನಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ನಾನು ಕೂಡ ಅವ್ರ ಹಿಂದೆನೇ ಹೋಗ್ತಾ ಇದ್ದೀನಿ. ಸೊ ನೀವೆಲ್ಲ ಹೇಗೆ ವಿಡಿಯೋ ಎಲ್ಲ ನೀವು ಮಾಡ್ಕೊತೀರಾ, ಇದೇ ರೀತಿ ಫೋಟೋಸ್ ಎಲ್ಲ ತೊಗೊತೀರಾ? ನನಗಂತೂ ತುಂಬ ಫೋಟೋ ಕ್ರೇಜ್, ಬಿಕಾಸ್ ಎಲ್ಲಾದರೂ ಒಂದು ಯಾವ್ದಾದ್ರು ಒಂದು ಜಾಗಕ್ಕೆ ಹೋಗಲಿ, ಆ ಜಾಗದ ನೆನಪು ಎಲ್ಲ ಬೇಕು ಅಲ್ವಾ. ಅದಕ್ಕೋಸ್ಕರ ಒಂದು ವಿಡಿಯೋ ಆಗಿರ್ಬೋದು ಮತ್ತು ವ್ಲಾಗ್ ಆಗಿರ್ಬೋದು ನಾನು ಖಂಡಿತ ಮಾಡೇ ಮಾಡ್ತೀನಿ. ಸೊ ನೀವು ಹೀಗೇನಾ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ವಿನೋದ್ ಕೇಳ್ತಾ ಇದ್ದಾರೆ ಯಾವ ಕಡೆ ಹೋಗಬೇಕು, ಯಾವ ಕಡೆ ಟರ್ನ್ ಆಗಬೇಕು ಅಂತ ಹೇಳಿ. ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೀನಿ, ಬಿಕಾಸ್ ಲಗೇಜ್ ತೊಗೊಂಬಂದಿದ್ವಿ ಇಲ್ಲಿಗೇ. ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ರೆಡಿ ಎಲ್ಲ ಆಗಿ ಹೋಗಬೇಕು ಅಲ್ವಾ, ಅದಕ್ಕೋಸ್ಕರ ಲಗೇಜ್ ಕೂಡ ತೊಗೊಂಡು ಬಂದ್ವಿ. ಸೊ ಒಂದು ಕಡೆ ಲಗೇಜ್ನ ಇಟ್ಬಿಟ್ಟು ಫಸ್ಟು ಮುಡಿ ಕೊಟ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ ವಿನೋದ್ಗೆ ಕೇಳಿಸ್ತಾನೆ ಇಲ್ಲ, ಕಿವಿ ಹೇಳಿ ಸಾಕಾಯಿತು ನನಗೆ. ಇವಾಗ ಚೋಟು ಕೂಡ ಅದನ್ನೇ ಹೇಳ್ತಾ ಇದ್ದಾನೆ, ನೀವು ಯಾರಾದರೂ ಒಬ್ಬರು ಹಿಡ್ಕೊಂಡು ಕೂತ್ಕೊಳ್ಳಿ ಲಗೇಜ್ನ, ಸೊ ಮುಡಿ ಕೊಟ್ಟು ಬರ್ತಾನೆ ವಿನೋದ್ ಅಂತ ಹೇಳ್ತಾ ಇದ್ದಾರೆ. ವಿನೋದ್ಗಂತೂ ಫಸ್ಟು ಕೊಟ್ಬಿಟ್ರೆ ಸಾಕು ಅವರಿಗೆ, ಇನ್ನೇನಿಲ್ಲ. ರೆಡಿ ಆದರೂ ಕೊಡೋದಕ್ಕೆ ಪಾಪ ನಿದ್ದೆ ಇಲ್ಲ, ಕಾರು ಫುಲ್ ಇಡೀ ರಾತ್ರಿ ಓಡಿಸಿದ್ದಾರೆ, ನಿದ್ದೆ ಬೇರೆ ಇಲ್ಲ ಪಾಪ. ಫೈನಲಿ ತೊಗೊಂಡ್ವಿ ಟಿಕೆಟು, ಮಂಡೇಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಟಿಕೆಟು. ಅವ್ರ ಕೂದಲು ಇವತ್ತು ಹೋಗ್ತಾ ಇದೆ, ಅದಕ್ಕೆ ಒಂದು ಫೋಟೋ ಮತ್ತು ಒಂದು ವಿಡಿಯೋ ತಕ್ಕೊಂಡೆ. ನೆಕ್ಸ್ಟ್ ನಿನ್ನ ಕೂದಲು ಬರೋದಿನ್ನು ಒಂದು 4 months ಆಗುತ್ತೆ ಅಂತ ಹೇಳಿ. ಸೊ ಅಂಕಲ್ ಕೂಡ ಕಾಯ್ತಾ ಇದ್ದಾರೆ ಮುಡಿ ತೆಗಿಯೋದಕ್ಕೆ. ಅವ್ರಿಗೆ ಟಿಕೆಟ್ ಕೊಟ್ಬಿಟ್ಟು ಹೋಗಿ ಕೂತ್ಕೊಂಡ್ರು.
ಈ ಅಂಕಲ್ ಅಂತೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಮಾತಾಡಿದ್ರು. ಬೇರೆ ಬೇರೆ ಅಲ್ಲಿ ಮುಡಿ ತೆಗಿಯೋರೆಲ್ಲ ನೋಡಿದೆ ಸ್ವಲ್ಪ ಆಶಾಗಿ ಬಿಹೇವ್ ಮಾಡ್ತಾಯಿದ್ರು. ಬಟ್ ಈ ಅಂಕಲ್ ತುಂಬ ತುಂಬ ಸಾಫ್ಟಾಗೆ ತುಂಬ ಕೈಂಡಾಗಿ ಮಾತಾಡ್ತಾಯಿದ್ರು. ತುಂಬ ಖುಷಿಯಾಯಿತು ನನಗೆ. ಆಮೇಲೆ ನನಗೂ ಕೂಡ ಸ್ವಲ್ಪ ಹೂವಿನ ಮಂಡೆ ಕೊಡು ಚಿಕ್ಕಕ್ಕೆ ತಗೊತಾರೆ, ಕೂದಲು ಚಿಕ್ಕದು ಎತ್ಕೋತಾರೆ ಅಂತ ಹೇಳಿ ನನಗೂ ಕೂಡ ಕೊಡಿಸಿದ್ರು. ಫೈನಲಿ ಮುಡಿ ಕೊಟ್ಟಿತ್ತಾಯಿತು, ಸ್ನಾನ ಕೂಡ ಆಯಿತು. ರೆಡಿಯಾಗಿ ಹೋಗ್ತಾ ಇದ್ದೀವಿ, ಕಾಣಿಸ್ತಿದೆ ಅಲ್ವಾ ನಿಮಗೆ. ಆ್ಯಂಡ್ ಸ್ನಾನ ಹೇಗಾಯಿತು ಅಂದರೆ ಅಲ್ಲಿ ಬಿಸಿನೀರು ತಣ್ಣೀರು ಅಂತ ಏನಿಲ್ಲ, ನಾರ್ಮಲ್ ವಾಟರ್ ಬೆಚ್ಚಗೇನೆ ಇತ್ತು. ಅಷ್ಟು ತಣ್ಣಗಿರಲಿಲ್ಲ, ಅಷ್ಟು ಬಿಸಿನೂ ಇರಲಿಲ್ಲ. ಯಾವುದೇ ರೀತಿ ಪೇನು ಮಾಡಲಿಲ್ಲ ನಾವು. ಜಸ್ಟ್ ಹೋಗಿ ನಿಂತ್ಕೊಂಡು ಸ್ನಾನ ಎಲ್ಲ ಆಯಿತು. ಸ್ನಾನ ಎಲ್ಲ ಮಾಡಿಕೊಂಡು ವಿನೋದಂತೂ ಫುಲ್ ಉಪವಾಸ ಇರ್ತಾರೆ. ಬಿಕಾಸ್ ಅವರು ಮುಡಿ ಕೊಟ್ಟ ಮೇಲೆ ಇನ್ನು ದೇವ್ರ ದರ್ಶನ ಮಾಡೋವರೆಗೂ ಅವರು ಯಾವುದೇ ರೀತಿ ಊಟ ಆಗಲಿ ಏನೂ ಆಗಲಿ ತಿನ್ನಲ್ಲ. ನೀರು ಸತ ಕುಡಿಲಿಲ್ಲ ಅವರು. ಸರಿ ನೀವು ತಿನ್ಕೊಂಬಿಡಿ, ನೀವು ಬ್ರೇಕ್ಫಾಸ್ಟು ಅಂತ ಹೇಳಿ ನಮ್ಮನ್ನು ಸ್ನಾನ ಎಲ್ಲ ಆಗಿದ ತಕ್ಷಣ ಪಾಪ ಬ್ರೇಕ್ಫಾಸ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬ್ರೇಕ್ಫಾಸ್ಟ್ ತಿನ್ಕೊಂಡು ದರ್ಶನಕ್ಕೆ ನಿಂತು ಬಿಡೋಣ, ಬಿಕಾಸ್ ದರ್ಶನ ಯಾವಾಗ ಆಗುತ್ತೋ ಏನು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಪಾಪ ಬ್ರೇಕ್ಫಾಸ್ಟ್ ಕೊಡ್ಸೋದಕ್ಕೆ ಅಂತ ಬಂದು ನಿಂತ್ಕೊಂಡ್ರು. ಸೊ ನಾನೇನು ಮಾಡಿದೆ, ಲೈಟಾಗೆ ಸ್ವಲ್ಪ ಒಂದು ಇಡ್ಲಿ ತೊಗೊಂಡೆ ಅಷ್ಟೇ. ಇಡ್ಲಿ ತೊಗೊಂಡೆ, ಅಮ್ಮ ದೋಸೆ ತೊಗೊಂಡ್ರು, ಚೋಟು ಕೂಡ ಇಡ್ಲಿ ತೊಗೊಂಡ. ಸೊ ತಿನ್ಕೊಂಡು ಹೊಟ್ಬಿಡೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ತುಂಬ ಇಂಪಾರ್ಟೆಂಟ್ ಅಲ್ವಾ, ನಾವೆಲ್ಲಾದರೂ ಒಂದು ಜರ್ನಿ ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲಾದರೂ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಮಗೆ ಸ್ಟ್ರೆಂತ್ ಬರೋದು ಎಲ್ಲಾದರೂ ಹೋಗೋದಕ್ಕೆ ಬರೋದಕ್ಕೆ. ಬಟ್ ನಾವು ವಿನೋದ್ ಹಾಗಲ್ಲ, ಹೇಳ್ತಾ ಇದ್ದೀನಿ ಏನಾಗಲ್ಲ ಊಟ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡಿ ಅಂತ ಹೇಳಿ. ಸೊ ಅವರು ರಾತ್ರಿ ಕೂಡ ಸರಿಯಾಗಿ ಊಟ ಮಾಡಿರಲಿಲ್ಲ, ಈಗಲೂ ಕೂಡ ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ನನಗೆ ತುಂಬ ಬೇಜಾರಾಯಿತು. ಇನ್ನು ಟಿಲ್ ದರ್ಶನ ಆಗೋವರೆಗೂ ಅವ್ರು ತಿನ್ನೋದಿಲ್ಲ. ಸೊ ಅದೊಂದು ಬೇಜಾರಾಗಿತ್ತು ನನಗೆ. ಸರಿ ಅಂತ ಒಂದು ಟೋಪಿ ಬೇರೆ ತೊಗೊಂಡ್ರು. ಟೋಪಿ ಅಂತೂ ತುಂಬ ಕಾಸ್ಟ್ಲಿ ಇತ್ತು. ಅದೇನಿಲ್ಲ ಅಂದರೂ ನಾವು ಟೋಪಿ ಬಂದು 350 ಹೇಳ್ದ. ನಮ್ಮ ಕಡೆ ಎಲ್ಲ 150 200ಗೆಲ್ಲ ಸಿಕ್ಬಿಡ್ತು. 350 ತೊಗೊಂಡ್ರು. ಮತ್ತು ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಹತ್ರ ಹೋಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ಡೈರೆಕ್ಟ್ ದರ್ಶನಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ಹೊರಟ್ವಿ. ಅಮ್ಮ ಮತ್ತು ಚೋಟು ಎಲ್ಲ ಲಗೇಜ್ ಇಡ್ತಾ ಇದ್ದಾರೆ. ಸೊ ಲಗೇಜ್ ಎಲ್ಲ ಇಟ್ಟಿತ್ತಾಯಿತು. ಕೈಯಲ್ಲಿ ಏನೂ ಇಲ್ಲ, ಮೊಬೈಲ್ ಕೂಡ ನಾವೇನು ತೊಗೊಂಡಿಲ್ಲ, ಎಲ್ಲ ಹಾಗೆ ಬಿಟ್ವಿ ದರ್ಶನಕ್ಕೆ ಅಂತ ಬರೀ ಕೈಯಲ್ಲಿ ಹೊರಟಿದ್ದೀವಿ. ಮುಡುಪಿನ ಬ್ಯಾಗ್ ಮಾತ್ರ ಎತ್ಕೊಂಡ್ವಿ. ಸೊ ಎತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಆಲ್ರೆಡಿ ಟೈಮ್ ಬಂದು ಒಂದು 8 o'clock ಆಗಿದೆ. 8:30 ಆಗಿದೆ ಟೈಮು. 8 o'clock ಅಷ್ಟೇ ಆಗಿರೋದು. ಸೊ ಜನ ಅಂತೂ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾರೆ, ಮುಡಿಯೆಲ್ಲ ಕೊಟ್ಟು ಬಂದು ನಿಂತಿದ್ದಾರೆ. ಸೊ ನಾವು ಹೋಗ್ತಾ ಇರೋದು ದರ್ಶನ ಬಂದು ಯಾವುದೇ ರೀತಿ VIP ದರ್ಶನ ಅಂತಲೂ ಇಲ್ಲ. ನಾವು ಯಾವ ಟಿಕೆಟ್ ಕೂಡ ನಾವು ಬುಕ್ ಮಾಡಿಲ್ಲ. ನಾವು ಹೋದಾಗೆಲ್ಲ ಯಾವಾಗಲೂ ಕೂಡ ನಾವು ಜನರಲ್ ದರ್ಶನಕ್ಕೇ ಹೋಗೋದು. ಬಿಕಾಸ್ ನಾವು ಒನ್ ಡೇ ಆಗ್ಬೋದು, 2 days ಆಗ್ಬೋದು, ಇಲ್ಲ 2-3 hours ದರ್ಶನ ಆಗ್ಬೋದು. ದರ್ಶನನೇ ಅಲ್ವಾ ಯಾವುದೇ ರೀತಿ ನಾವು ಮಾಡಿದ್ರು ಕೂಡ. ಸೊ ಅದಕ್ಕೋಸ್ಕರ ಟೈಮ್ ಆದರೂ ಪರವಾಗಿಲ್ಲ, ಜನರಲ್ ದರ್ಶನಕ್ಕೆ ಹೋಗಿ ನಿಧಾನಕ್ಕೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಜನರಲ್ ದರ್ಶನ ಕಡೆನೇ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ರಪ್ಪ. ಕಾಲು ಕೈಗೆ ಬರೀ ಹಿಂಗೆ ಸಿಗ್ತಾ ಇದ್ರು. ನನಗೆ ನಡೆಯೋಕ್ಕಾಗ್ದಲೇ ಅವ್ರ ಹಿಂದೆ ಓಡಂಗೆ ಆಗ್ತಾ ಇತ್ತು. ಸರಿ ಅಂತ ಹೇಳಿ ಹೊರಟ್ವಿ. ಆಮೇಲೆ ನಾವು ನಮ್ಮದು ಲಗೇಜ್ ಆಗಿರ್ಬೋದು ಮತ್ತು ಫೋನ್ಸ್ ಆಗಿರ್ಬೋದು ಅವಾಗವಾಗ ಮೀನ್ಸ್ 500 ಮೀಟರ್ ಆ ಥರ ಒಂದು ಲಗೇಜ್ ಸೆಂಟರ್ಸ್ ಎಲ್ಲ ಕಾಣಿಸ್ತಾ ಇತ್ತು ನಮಗೆ. ಸೊ ಚಿರುಮುರಿ ಇತ್ತು, ಬೆಳಗ್ಗೆನೇ ಶುರು ಮಾಡ್ಕೊಂಡಿದ್ರು. ನನಗೂ ಇಷ್ಟ ಆಯಿತು. ಅದಕ್ಕೆ ವಿನೋದ್ ಕೂಡಿಸ್ತಾ ಇದ್ದಾರೆ, ಬೆಳಗ್ಗೆನೇ ತಿಂತೀಯ ಅಂತಲೂ ಬೇರೆ ಬೈದರು. ಏನು ಮಾಡೋದು, ನಾಲ್ಗೆ ರುಚಿ ಕೇಳಬೇಕಲ್ಲ. ಏನೇ ಹೊಸ ಥರ ನೋಡಿದ್ರು, ಹೊಸ ಥರ ಅಂತ ಅಲ್ಲ, ಬಟ್ ಅದು ನನಗೆ ಹೊಸ ಥರನೇ. ನಮ್ಮ ಬೆಂಗಳೂರು ಕಡೆ ಎಲ್ಲ ಈ ಥರ ಸಿಗಲ್ಲ. ಯಾವುದೇ ಮೀನ್ಸ್ ಈ ಜಾತ್ರೆ ಟೈಮಲ್ಲಿ ಅವರೆಕಾಯಿ ಮೇಳ ಆ ಥರ ಸೀಸನ್ ವೈಸಲ್ಲಿ ಈ ಥರ ಎಲ್ಲ ಚೆನ್ನಾಗಿರೋದು ಸಿಕ್ಕುತ್ತೆ. ನಾರ್ಮಲ್ ಡೇಸಲ್ಲಿ ಇದ್ದಾಗ ಸಿಗೋದಿಲ್ಲ. ನೋಡಿದ ತಕ್ಷಣ ಆಸೆ ಆಯಿತು. ಸರಿ ಅಂತ ಹೇಳಿಬಿಟ್ಟು ಅದನ್ನು ಕೂಡ ತೊಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಇವರು 3 ಜನ ಒಂದು ಕಡೆ, ನೀನು ತಿನ್ನು ಅಂದ್ಬಿಟ್ಟು ಹಂಗೂ ವಿನೋದ್ಗೆ ಬಲವಂತ ಮಾಡಿ ತಿನ್ನಿಸ್ಬಿಟ್ಟೆ. ಜಗಳ ಮಾಡಿ ಬೈದು ತಿನ್ನಿಸ್ಬಿಟ್ಟಿದ್ದೀನಿ ನಾನಂತೂ. ಬಿಕಾಸ್ ಉಪವಾಸ ಇದ್ದಾರೆ. ನನಗಂತೂ ತುಂಬ ಬೇಸರ ಆಗ್ತಿತ್ತು. ಇನ್ನು ಯಾವಾಗ ದರ್ಶನ ಆಗುತ್ತೋ, ಯಾವಾಗ ತಿನ್ನೋದು ಅವರು ಅಂತ ಹೇಳಿಬಿಟ್ಟು ಫೈನಲಿ ಹೋಗ್ತಾ ಇದ್ದೀವಿ. ಇನ್ನೂ ಸಿಗ್ತಾನೇ ಇಲ್ಲ. ದರ್ಶನಕ್ಕೆ ಹೋಗಿ ನಿಂತ್ಕೊಳ್ಳೋಣ ಅಂತ ಹೇಳಿ
ಬಳಸ್ಕೊಂಡು ಏನೇನು ಸಿಗುತ್ತೆ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ನಾವು ಎಷ್ಟು ಸಲ ಹೋದ್ರೂ ಪರ್ಟಿಕ್ಯುಲರ್ ಇಂಥದ್ದೇ ಜಾಗ ಇದು, ಇಂಥದ್ದೇ ಸ್ಪಾಟ್ ಇದು ಅಂತ ಗೊತ್ತಾಗಲ್ಲ. ಆದರೆ ನನ್ನ ಕಣ್ಣಿಗೆ ಕಂಡಿತ್ತು ಗೋಪುರ ಅಂತೂ ನೋಡಿ ತುಂಬ ಖುಷಿ ಆಯಿತು. ನಿಂತ್ಕೊಂಡ್ಬಿಟ್ಟೆ ಹಾಗೇ ನೋಡ್ತಾ ನೋಡ್ತಾ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ. ಆಮೇಲೆ ವಿನೋದ್ ಅಂತೂ ಬಾ 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 ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಿಕಾಸ್ ಅಲ್ಲಲ್ಲೇ ನಿಂತ್ಕೊಂಡ್ಬಿಡ್ತಿದೆ, ತುಂಬ ಜನ ಇದ್ದರು, ಎಲ್ಲಿ ತಪ್ಪಿಸ್ಕೊಂಡ್ಬಿಡ್ತಾಳೋ ಎಲ್ಲಿ ಕಳೆದೋಗ್ಬಿಡ್ತಾಳೋ ಅಂತ ಹೇಳಿ ಅವ್ರಿಗೆ ಭಯ ಆಗ್ತಿರೋದ್ರಿಂದ. ಸೊ ನಾನು ಕೂಡ ಖುಷಿ ಆಗ್ತಿತ್ತು, ನೋಡಿದ ತಕ್ಷಣ ಖುಷಿ ಆಯಿತು. ನೆಕ್ಸ್ಟು ಅಲ್ಲಿ ಕಾಯಿ ಹೊಡ್ದು ಪೂಜೆ ಮಾಡಬೇಕು ಅಂತ ಹೇಳಿ ಹೂವು ತೊಗೊತಾ ಇದ್ದೀವಿ. ಸೊ ಹೂವೆಲ್ಲ ತೊಗೊಂಡ್ವಿ. ಹೂವು ಕೂಡ ತುಂಬ ಕಾಸ್ಟ್ಲಿ ಇತ್ತು ಆ್ಯಕ್ಚುಲಿ. ಅಲ್ಲಿ ನಮ್ಮ ಕಡೆ ಎಲ್ಲ ಅಷ್ಟು ಹೂವಿನ ರೇಟ್ ಅಂತೂ ಮಾಮೂಲಿ ಇದ್ದೇ ಇರುತ್ತೆ. ಬಟ್ ಅಲ್ಲಿ ಕಂಪೇರ್ ಟು ಬ್ಯಾಂಗ್ಳೂರ್ ಅಲ್ಲಿ ತುಂಬ ಹೂ ಜಾಸ್ತಿ ಅನ್ನಿಸ್ತು ರೇಟ್ ನನಗೆ. ನಾನು ಬೇರೆ ಮುಟ್ಕೊಂಡಿರಲಿಲ್ಲ ಹೂ, ನಂಗೆ ಭಾಳ ಇಷ್ಟ ಹೂ ಮುಟ್ಕೊಳ್ಬೇಕು ಅಂತ ಹೇಳಿ ಕೇಳಿದ್ದೆ ಮುಂಚೆನೇ. ಸೊ ಹೂ ಕೂಡ ಕೊಡಿಸಿದ್ರು. ದೆನ್ ಪೂಜೆಗೆ ಅಂತ ಹೇಳಿ ಸ್ವಲ್ಪ ಪೂಜೆ ಸಾಮಾನೆಲ್ಲ ತೊಗೊತಾ ಇದ್ದೀವಿ. ಕಾಯಿ ಹೊಡ್ದು ಪೂಜೆ ಮಾಡಬೇಕಿತ್ತಲ್ವ, ಅದಕ್ಕೋಸ್ಕರ ನಮಗೊಂದು ಮಮ್ಮಿಗೊಂದು ಎಲ್ಲ ಕೊಡಿಸ್ತಾ ಇದ್ದಾರೆ ಅವರೇ. ಸೊ ಫೈನಲಿ ಪೂಜೆ ಅಂತೂ ಮಾಡಿದ್ದಾಯಿತು. ಪೂಜೆ ಎಲ್ಲ ಮಾಡಿಕೊಂಡು ದೆನ್ ನಾವು ನಿಂತ್ಕೊಂಡಿತ್ತು ಜನರಲ್ ದರ್ಶನಗೆ. ಸಿಕ್ಕಾಬಟ್ಟೆ ಕ್ಯೂ ಇತ್ತು. ಈ ಕ್ಯೂ ನೋಡಿ ತುಂಬಾ ಭಯನೂ ಆಯಿತು, ಹೆಂಗಪ್ಪ ಹೋಗೋದು ಏನು ಮಾಡೋದು ಅಂತಲೂ ನನಗೆ ಗೊತ್ತಾಗ್ತಿರ್ಲಿಲ್ಲ. ಬಿಕಾಸ್ ಅಷ್ಟು ಜನ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು, ಕಾದು ಕಾದು ನಿಂತ್ಕೊಂಡು ಫೈನಲಿ ದರ್ಶನ ಅರ್ಧ ಮುಗೀತು ಅಂತ ಅನಿಸ್ತಿದೆ ನನಗೆ. ಎಷ್ಟು ಅನಿಸಿದ್ರೂ ಸಿಗ್ತಾ ಇಲ್ಲ, ಇನ್ನು ತುಂಬ ದೂರ ಇದೆ. ನಾವು 9:30ಗೆ ದರ್ಶನ ನಿಂತಿದ್ದಕ್ಕೆ ನಾವು ನೋಡಿದ್ದೆ ದೇವ್ರನ್ನ 1 ಡೇ ಆದಮೇಲೆ. ಸೊ ಏನಾಗ್ತಿತ್ತು ಅಂದರೆ ಅಷ್ಟು ಜನ, ಬಿಕಾಸ್ ನಾವು ಹೋಗಿದ್ದು ಏಕಾದಶಿ ಟೈಮಲ್ಲಿ ಆಗಿರೋದ್ರಿಂದ ಸೊ ತುಂಬ ಜನ ಇದ್ದರು. ಕಾದು ಸಾಕಾಯಿತು, ತುಂಬ ಬೇಜಾರು ಕೂಡ ಆಯಿತು. ಬೇಜಾರು ಆಗಿದ್ರೂ ಕೂಡ ದೇವ್ರು ನೋಡಬೇಕು ಅನ್ನೋದಿತ್ತಲ್ಲ, ಸೊ ಅದಕ್ಕೋಸ್ಕರ ವಿ ಆರ್ ವೇಯ್ಟಿಂಗ್. ಬಟ್ ಫೈನಲಿ ದರ್ಶನ ಮಾಡಿಕೊಂಡು ಮುಗ್ದಿತ್ತು, ಆಯಿತು. ಪೂಜೆ ಮಾಡೋದಕ್ಕೆ ವಿನೋದ್ ಹೋಗಿ ಪೂಜೆ ಸಾಮಾನು ತೊಗೊಂಬಂದಿದ್ದಾರೆ. ಅಪ್ಪ ಅಲ್ಲಿ ಕಾಯಿ ಪೂಜೆ ಮಾಡೋ ಹತ್ರ ಅಂತೂ ತುಂಬ ಜನ ಇದ್ದರು. ಎಲ್ಲಿದ್ದರು ಈ ಜನ, ನಿಜ ಹೇಳ್ತಾ ಇದ್ದೀನಿ, ನಾನು ಇಷ್ಟು ಜನನ ಎಲ್ಲೂ ನೋಡಿಲ್ಲ. ಈ ತಿರುಪತಿಲಿರೋಷ್ಟು ಜನ ಎಲ್ಲ ಊರವರು ಅಲ್ಲೇ ಇರ್ತಾರೆ ಅಂತ ನನಗೆ ಅನ್ನಿಸ್ತಿದೆ. ನಿಮಗೂ ಹೀಗೆ ಅನಿಸುತ್ತಾ? ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಹೇಳಿ. ಇದನ್ನು ಕಾಲ್ಗೆ ಸಿಗ್ತಾರೆ ನಿಜ. ಯಾರು ಸಣ್ಣ ಮಕ್ಕಳನ್ನ ಕರ್ಕೊಂಡೋಗಿ ಮಧ್ಯ ಬಿಟ್ಬಿಟ್ರಂತೂ ನಾವು ಮಗುನ ಕಳ್ಕೊಂಡು ಅಲ್ಲಿಂದ ಬರೋದಂತೂ ನಿಜ. ಏಕೆಂದರೆ ಅಷ್ಟು ಜನ. ನನಗಂತೂ ವಿನೋದ್ ಬಾ 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 ಅಂತ ಹೇಳಿ ಎಳ್ಕೊಂಡು ಒಳ್ಳೆ ಸಣ್ಣ ಮಕ್ಕಳನ್ನ ಎಳ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ನನಗೆ ತಿರುಪತಿ ಸುತ್ತಿದಂಗೆ ಆಯಿತು. ನಾನು ಆ ಕಡೆ ಹೋದರೆ ಕರಿಯೋರು, ಈ ಕಡೆ ಹೋದರೆ ಕರಿಯೋರು. ತಪ್ಪಿಸ್ಕೊಂಡ್ಬಿಡ್ತೀಯಾ, ಅಲ್ಲಿ ಜನ ಇದ್ದಾರೆ, ಬಾ ಪೂಜೆ ಮಾಡಬೇಕು, ಮುಂದೆ ಬಾ ನೀನು ಮುಂದೆ ಬಂದಿಲ್ಲ ಅಂದರೆ ಪೂಜೆ ಮಾಡೋದಕ್ಕಾಗಲ್ಲ, ಜನ ಜಾಸ್ತಿ ಇದ್ದಾರೆ, ಬೇಗ ಪೂಜೆ ಮಾಡ್ಕೊಂಡು ಹೋಗೋಣ ಅಂತಲೇ ಪಾಪ ಹೇಳ್ತಾಯಿದ್ರು. ಬಿಕಾಸ್ ನಾನು ಕೇಳ್ತಾ ಇರಲಿಲ್ಲ. ಇಲ್ಲ ಜನ ಇದ್ದಾರೆ ತಡಿ, ಅವ್ರದ್ದು ಮುಗಿಲಿ ಅಂತಲೇ ನಾನು ಹೇಳ್ತಾ ಇದ್ದೆ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಎಲ್ಲ ಟೆಂಪಲ್ ಥರನೂ ಇದೆ ಅಂತಲೇ ಮುಂಚೆಯಿಂದನೂ ನಾನು ಅಂದ್ಕೊಂಡಿತ್ತು. ಬಟ್ ನನಗೆ ಆಮೇಲೆ ಗೊತ್ತಾಯಿತು ತಿರುಪತಿ ಅಂದರೆ ಹೀಗೆ ಅದಕ್ಕೆ ಆದಂಥ ಒಂದೊಂದು ಎಲ್ಲದಕ್ಕೂ ಒಂದೊಂದು ಇರುತ್ತೆ ಅಂತ ಹೇಳಿ ನನಗೆ ಆವಾಗಲೇ ಗೊತ್ತಾಗಿತ್ತು. ಸುಮ್ಮನೆ ಹೇಳ್ತಾರಾ ಇಟ್ ಈಸ್ ಅ ರಿಚೆಸ್ಟ್ ಟೆಂಪಲ್ ಅಂತ ಹೇಳಿ. ಸೊ ನನಗಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು ತುಂಬ ಅದ್ಭುತವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಎಲ್ಲ ಥರದ ಜನಗಳು ಬರ್ತಾರೆ ಅಲ್ಲಿ, ಯಾವುದೇ ರೀತಿ ಭೇದ ಭಾವ ಅಂತೂ ಖಂಡಿತ ಇಲ್ಲ. ಫೈನಲಿ ನಾನು ಒಂದು ಹೇಳಬೇಕು, ನನಗೆ ತುಂಬ ಇಷ್ಟ ಆಗಿತ್ತು ಅಂದರೆ ಊಟ. ತುಂಬ ಹೊಟ್ಟೆ ಹಸ್ಕೊಂಡು ಉಪವಾಸ ಇದ್ದು ಎಲ್ಲ ಭಕ್ತರು ಕೂಡ ಅಲ್ಲಿ ಬಂದು ತೃಪ್ತಿಯಿಂದ ಬಂದು ಊಟ ಮಾಡಿ ಹೋಗ್ತಾರೆ. ಅದೊಂದು ಭಾಳ ಇಷ್ಟ ಆಗಿತ್ತು ನನಗೆ. ಪೂಜೆ ಮಾಡಬೇಕಾರಂತೂ ನಮಗೆ ಗೊತ್ತಿಲ್ಲದಲ್ಲೇ ಆಗದಂಥ ಒಂದು ಪಾಸಿಟಿವ್ ವೈಬ್ ಆಗಿರ್ಬೋದು. ಅಲ್ಲಿ ದೀಪ ಉರಿತಿದೆ, ನಿಮಗೆ ಕಾಣಿಸ್ತಿದ್ದೆ ಅಲ್ವಾ, ನನಗೆ ಅದು ಹಚ್ಬೇಕಾರಂತೂ ಕಣ್ಣಲ್ಲಿ ನೀರೇ ಬಂದಷ್ಟು ಇದಾಯಿತು, ಅಷ್ಟು ಖುಷಿ ಆಯಿತು. ಫೈನಲಿ ಸೊ ನಾವು ಇಲ್ಲಿಂದ ಕಷ್ಟಪಟ್ಟಂತೂ ಹೋಗಲಿಲ್ಲ, ಇಷ್ಟಪಟ್ಟೆ ನಾವು ಹೋಗಿತ್ತು. ಸೊ ನಾವು ಇಲ್ಲಿ ಇಷ್ಟಪಟ್ಟು ಹೋಗಿ ಸ್ವಲ್ಪ ಕಷ್ಟ ಆಯಿತು ಅಲ್ಲಿ, ಏಕೆಂದರೆ ಜನ ಜಾಸ್ತಿ ಇರೋದ್ರಿಂದ ದರ್ಶನ ಸ್ವಲ್ಪ ಲೇಟಾಗಾಯಿತು. ಅದು ಬಿಟ್ಟರೆ ಎಲ್ಲ ರೀತಿ ತುಂಬ ಚೆನ್ನಾಗಾಯಿತು. ರಾತ್ರಿ ಎಲ್ಲ ಕಾದು ನಿದ್ದೆ ಇಲ್ದಂಗೆ ದೇವ್ರನ್ನ ನೋಡಿದ ತಕ್ಷಣ ಆಗಿದ್ದಂಥ ಅನುಭವನೇ ಬೇರೆ ನಮಗೆ. ಸೊ
ಎಲ್ಲರಿಗೂ ಇದೇ ರೀತಿಯೇ ಆಗುತ್ತೆ. ಎಲ್ಲ ಟೆಂಪಲಲ್ಲೂ ಅದರದ್ದೇ ಆದಂಥ ಒಂದು ಮಹತ್ವ ಇರುತ್ತೆ ಅಲ್ವಾ. ಸೊ ದರ್ಶನ ಆಗಿದ ತಕ್ಷಣ ಫೈನಲಿ ದರ್ಶನ ಮಾಡಿದ್ವಿ ಅನ್ನೋದಕ್ಕಿಂತ ದೇವ್ರನ್ನ ನೋಡಿದ್ವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನ್ನ ವಿಚಾರದಲ್ಲಿ. ಸೊ ಖುಷಿ ಆಯಿತು. ದೀಪ ಎಲ್ಲ ಹಚ್ಚಿ ಕಾಯೆಲ್ಲ ಒಡ್ದು ಮುಡಿಯೆಲ್ಲ ಕೊಟ್ಟು, ಸೊ ನಾವು ವರ್ಷಕ್ಕೊಮ್ಮೆ ನಾವು ಹೋಗೋದು, ಯಾವಾಗಲೂ ತಿಂಗಳ ನಾವು ಹೋಗೋದಿಲ್ಲ. ವರ್ಷಕ್ಕೊಮ್ಮೆ ಹೋದಾಗಲಾದ್ರೂ ಎಲ್ಲನೂ ತುಂಬ ಸುಲಭವಾಗಿ ಏನೂ ಸಿಗೋದಿಲ್ಲ, ಸ್ವಲ್ಪನಾದರೂ ಕಷ್ಟ ಅನುಭವಿಸ್ಲೇಬೇಕು. ಸೊ ನಮಗೂ ಸ್ವಲ್ಪ ಅದಾಯಿತು, ಬಟ್ ಅಷ್ಟು ಕಾಣಿಸ್ಲಿಲ್ಲ ನಮಗೆ, ಅದಾಗಿತ್ತು. ಫೈನಲಿ ಸ್ವಲ್ಪ ಅದೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಸೊ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ, ನೋಡಿಬಿಟ್ಟು ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ನಾವು ಹೋಗ್ತಾ ಇರೋದು ಊಟ ಮಾಡೋದಕ್ಕೆ, ಅನ್ನಪ್ರಸಾದ ಸೆಂಟರ್ಗೆ ನಾವು ಹೋಗ್ತಾ ಇದ್ದೀವಿ. ಸೊ ನಾವು ರಶ್ ಇರಲ್ಲ ಅಂತ ಅಂದ್ಕೊಂಡ್ವಿ ಪ್ರಸಾದದ ಹತ್ರ, ಬಿಕಾಸ್ ಅಲ್ಲಿ ಎಲ್ಲ ಸೆಂಟರ್ಸ್ ಎಲ್ಲ ಇತ್ತು ಪ್ರಸಾದದ್ದು. ಬಟ್ ಹೋದ್ಮೇಲೆ ಗೊತ್ತಾಯಿತು ಅಲ್ಲೂ ಕೂಡ ದರ್ಶನ ಮಾಡುವಷ್ಟೇ ಕಷ್ಟ ಆಗುತ್ತೆ ನಮಗೆ ಊಟ ಮಾಡೋಕ್ಕೂ ಅಂತ. ನಾವು ಹೋಗಿದ್ದು ಏಕಾದಶಿ ಟೈಮಲ್ಲಿ, ಅದು ನಮಗೆ ಬುದ್ಧಿ ಇಲ್ಲ, ಆ ಟೈಮಲ್ಲಿ ನಾವು ಹೋಗಿದ್ದೀವಿ. ಬಿಕಾಸ್ ಯಾವಾಗಲೂ ನಾವು ಹೋಗ್ತಿದ್ದೆ ಶ್ರಾವಣದ ಟೈಮಲ್ಲಿ, ಅಷ್ಟು ಹೋದ್ಸಲಿ ನಂಗೆ ಅಷ್ಟು ರಶ್ ಕಾಣಿಸ್ಲಿಲ್ಲ. ಬಟ್ ಏಕಾದಶಿ ಇನ್ನೊಂದು 3 ಡೇಸ್ 2 ಡೇಸ್ ಇದೆ ಅನ್ನಂಗೆ ನಾವು ಹೋಗಿತ್ತು. ನೋಡಿ ಕಾಣಿಸ್ತಿದೆ ಅಲ್ವಾ ನಿಮಗೂ ಕೂಡ ಎಷ್ಟು ರಶ್ ಇದೆ. ನಾನಂತೂ ಅದು ನೋಡಿ ಇವತ್ತು ನಾನು ಊಟ ಮಾಡ್ತೀನೋ ಇಲ್ವೋ ಅನ್ನೋವಷ್ಟೇ ನನಗೆ ಅನುಮಾನ ಆಯಿತು. ಹಂಗೂ ಫೈನಲಿ ಧೈರ್ಯ ಮಾಡಿ, ಇಲ್ಲ ನಾವು ಬೇಗನೆ ತಲುಪ್ತೀವಿ, ಹಾಫ್ ಆನ್ ಅವರ್ಗೆಲ್ಲ ನಮಗೆ ಊಟ ಸಿಗುತ್ತೆ ಅಂತ ಹೇಳಿ ನಿಂತ್ಕೊಂಡಿದ್ದೀವಿ ಕ್ಯೂನಲ್ಲಿ. ಸೊ ಇವರೆಲ್ಲ ಸ್ವಲ್ಪ ತಮಾಷೆ ಮಾಡ್ತಿರೋದ್ರಿಂದ ಬೇಗ ಟೈಮ್ ಹೋಗ್ತಾ ಇತ್ತು. ಫೈನಲಿ ಚೆನ್ನಾಗಿತ್ತು. ಕ್ಯೂನಲ್ಲಿ ಕೂಡ ಏನು ಆ ಥರ ಅನ್ನಿಸ್ಲಿಲ್ಲ, ಬೇಜಾರಾಗಿರ್ಬೋದು ಆ ಥರ ಏನೂ ಅನ್ನಿಸ್ಲಿಲ್ಲ. ಹೋದ್ವಿ ಬೇಗನೆ, ಒಂದು ಹಾಫ್ ಆನ್ ಅವರ್ಗೆಲ್ಲ ನಾವು ಒಳಗಡೆ ಎಂಟ್ರಿ ಆದ್ವಿ, ಹಾಲ್ ಒಳಗಡೆ ಎಂಟ್ರಿ ಆದ್ವಿ ಊಟಕ್ಕೆ. ಸೊ ಊಟ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಲಿ. ಈ ದೇವಸ್ಥಾನದಲ್ಲಿ ಸಾಕ್ಷಾತ್ ಭಗವಂತನೇ ನೆಲೆಸಿರ್ತಾನೆ ಅಂತ ಎಲ್ಲ ಭಕ್ತರುಗಳ ನಂಬಿಕೆ. ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ, ಈ ದೇವಾಲಯದಲ್ಲಿ ಯಾವುದೇ ರೀತಿ ಕಲ್ಲಿನ ವಿಗ್ರಹಗಳಂತೂ ಇಲ್ಲ. ಇಲ್ಲಿ ಇನ್ನೊಂದೇನು ಅಂದರೆ, ಈ ದೇವಾಲಯದಲ್ಲಿ ಎಲ್ಲ ಕಡೆನೂ ಎಲ್ಲ ದೇವಸ್ಥಾನದಲ್ಲೂ ಗರ್ಭಗುಡಿ ಇರುತ್ತೆ. ಆದರೆ ನಮ್ಮ ತಿರುಪತಿನಲ್ಲೂ ಒಂದು ಗರ್ಭಗುಡಿ ಇದೆ. ಆ ಗರ್ಭಗುಡಿನಲ್ಲಿ ಫ್ಯಾನ್ ಹಾಕಿರ್ತಾರೆ. ಯಾಕೆ ಅಂದರೆ ದೇವ್ರಿಗೆ ಸೆಕೆ ಆಗಬಾರ್ದು ಅನ್ನೋ ವಾಡಿಕೆ ಇದೆಯಂತೆ, ಅಲ್ಲೊಂದು ಶಾಸ್ತ್ರ ಅಂತೆ. ಅದು ನನಗೆ ಗೊತ್ತೇ ಇರಲಿಲ್ಲ, ಅಲ್ಲಿ ಟೆಂಪಲ್ ಹೋಗಿ ನನಗೆ ಗೊತ್ತಾಗಿತ್ತು. ಸೊ ಊಟಕ್ಕಂತೂ ನಾನು ಹೋಗ್ತಾ ಇದ್ದೀನಿ, ಬಿಕಾಸ್ ತುಂಬ ಹಸುವಾಗಿದೆ. ನಾವು ಯಾವಾಗ ತಿಂದಿತ್ತು ಗೊತ್ತಾ, 1 ಡೇ ಆಯಿತು ನಾವು ಈ ದರ್ಶನ ಮಾಡೋ ಅಷ್ಟೊತ್ತಿಗೆ. ಬಿಕಾಸ್ 24 ಅವರ್ಸ್ ನಾವು ಕ್ಯೂನಲ್ಲೇ ನಾವು ನಿಂತ್ಕೊಂಡಿದ್ವಿ, ಏಕಾದಶಿ ಇತ್ತು ಅಲ್ವಾ. ಸೊ ಅದಕ್ಕೋಸ್ಕರ ತುಂಬ ಜನ ಇದ್ದರು. 1 ಡೇ ನಾವು ವೆಯ್ಟ್ ಮಾಡಿರೋದು. ನಾವು ಆಲ್ಮೋಸ್ಟ್ 1 ಡೇ ಕಳೆದ್ಬಿಟ್ಟಿದ್ದೀವಿ. ಲಾಸ್ಟ್ ಟೈಮ್ ಒಂದು 10 ಅವರ್ಸ್ 12 ಅವರ್ಸ್ಗಳ ನಮಗೆ ದರ್ಶನ ಆಗಿತ್ತು. ಬಟ್ ಇವಾಗಂತೂ ಆ ಥರನೇ ಇಲ್ಲ, ಫುಲ್ 1 ಡೇ ಪೂರ್ತಿ ಕಾದು ನಾವು ನೆಕ್ಸ್ಟ್ ಡೇ ಊಟ ಮಾಡ್ತಾ ಇದ್ದೀನಿ. ಸೊ ಎಷ್ಟೋ ಜನಗಳಿಗೆ ಸ್ವಲ್ಪ ಅನ್ನೋದು ಗೊತ್ತಿಲ್ಲ, ವ್ಯಾಲ್ಯೂ ಏನು ಅಂತ ಹೇಳಿ. ನನಗೂ ಸ್ವಲ್ಪ ಅಷ್ಟು ಗೊತ್ತಿಲ್ಲ, ಏಕೆಂದರೆ ತುಂಬ ವೇಸ್ಟ್ ಮಾಡ್ತೀನಿ ನಾನು ಕೂಡ. ಮನೆಯಲ್ಲಿ ಇದ್ದಾಗ ತಿನ್ನಲ್ಲ, ಜಂಬ ಮಾಡೋದು ಎಲ್ಲ ಮಾಡ್ತೀನಿ. ಸೊ ನನಗೆ ಅಲ್ಲಿಗೆ ಹೋದಾಗ ನಂಗೆ ಅನಿಸಿತ್ತೇನು ಅಂದರೆ, ಒಂದು ತುತ್ತಲ್ಲೂ ಎಷ್ಟು ವ್ಯಾಲ್ಯೂ ಇದೆ ಅಂತ ನನಗೆ ಅಲ್ಲಿಂದ ಗೊತ್ತಾಯಿತು. ಸೊ ಊಟ ಅಂತೂ ಹೊಟ್ಟೆ ತುಂಬ ಮಾಡಿದೆ, ತುಂಬ ಚೆನ್ನಾಗಿತ್ತು ಊಟ. ಐ ಆಮ್ ಸೋ ಹ್ಯಾಪಿ. ಹೇಳಲ್ವಾ, ಈ ಟೆಂಪಲ್ಲು ನಮ್ಮ ದೇಶದಲ್ಲೇ ರಿಚೆಸ್ಟ್ ಟೆಂಪಲ್ ಅಂತಲೇ ಹೇಳ್ಬೋದು. ಎಲ್ಲ ಶ್ರೀಮಂತ ಟೆಂಪಲ್ಗಳಿಗಿಂತ ನಮ್ಮ ತಿರುಪತಿ ತಿಮ್ಮಪ್ಪನೇ ಒಂದು ಮೊದಲನೇ ಸ್ಥಾನದಲ್ಲಿರೋ ಟೆಂಪಲ್ ಅಂತಲೇ ಹೇಳ್ತಾರೆ. ಕಲಿಯುಗದ ವೈಕುಂಠ ಅಂತಲೇ ಹೆಸರು ವಾಸಿಯಾಗಿರುವ ನಮ್ಮ ತಿರುಪತಿಯ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆಯೋದಕ್ಕೆ ಸಾವಿರಾರು ಕಿಲೋಮೀಟ್ರು ಅಲ್ಲ, ತುಂಬ ದೂರದಿಂದನೇ ಜನಗಳು ಬರ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ದಕ್ಷಿಣ ಭಾರತ ಅಂದರೆ ಆಂಧ್ರ ಪ್ರದೇಶದಲ್ಲಿರುವ ಚಿತ್ತೂರಿನಲ್ಲಿ ತಿರುಪತಿ ತಿಮ್ಮಪ್ಪ ನೆಲೆಸಿರೋದು ಅಂತ ಹೇಳ್ತಾರೆ. ಇತ್ತೀಚೆಗೆ ತಿರುಪತಿಯನ್ನು ಪ್ರತ್ಯೇಕವಾಗಿ ಜಿಲ್ಲೆಯಾಗಿ ಘೋಷಣೆ ಮಾಡಿದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ, ನನಗೆ ತುಂಬ ಖುಷಿ ಆಯಿತು. ದರ್ಶನ ಮಾಡಿ ಟ್ರಾವೆಲ್ ಅಂತೂ ತುಂಬ ಚೆನ್ನಾಗಿತ್ತು. ಯಾರೆಲ್ಲ ಹೋಗಿಲ್ಲ ದಯವಿಟ್ಟು ಒಮ್ಮೆ ತಿರುಪತಿಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ. ಇಟ್ ಈಸ್ ದಿ ಒನ್ ಆಫ್ ದಿ ರಿಚೆಸ್ಟ್ ಟೆಂಪಲ್ ಅಂತಲೇ ಹೇಳ್ತೀನಿ. ಎಲ್ಲ ಶ್ರೀಮಂತ ದೇವಸ್ಥಾನಗಳಿಗಿಂತ
ತುಂಬ ಮೊದಲನೇ ಸ್ಥಾನದಲ್ಲಿರುವ ನಮ್ಮ ಕಲಿಯುಗದ ವೈಕುಂಠ. ಐ ಆಮ್ ಸೋ ಹ್ಯಾಪಿ ಟು ಸಿ. ಖುಷಿ ಆಯಿತು. ಆ್ಯಂಡ್ ಸಂಜೆ ಬರ್ತಾ ಸನ್ಸೆಟ್ ಕೂಡ ನೋಡಿದೆ. ತುಂಬ ಖುಷಿಯಾಗಿದೆ ನನಗೆ. ವಿನೋದ್ ಅಂತೂ ಹೇಳಲೇಬೇಕು, ತುಂಬ ಚೆನ್ನಾಗಿ ಡ್ರೈವ್ ಮಾಡಿದ್ರು. ಐ ಆಮ್ ಸೋ ಹ್ಯಾಪಿ. ನನಗೆ ಅವರು ಗಾಡಿ ಓಡಿಸಿದ್ರೆ ನನಗೆ ಇಷ್ಟನೇ ಆಗಲ್ಲ ಟೂ ವೀಲರು, ಏಕೆಂದರೆ ಅವರು ಓಡ್ಸೋಕ್ಕೆ ಬರಲ್ಲ ಟೂ ವೀಲರು. ನಾನೇ ಪರ್ಫೆಕ್ಟಾಗಿ ಓಡಿಸೋದು ಅಂತ ಅದು ನಾನು ಅಂದ್ಕೊಂಡಿರೋದು. ಬಟ್ ಫೋರ್ ವೀಲರಲ್ಲಿ ಮಾತ್ರ ನನ್ನ ಗಂಡನ ಮೀರಿಸೋರೇ ಇಲ್ಲ, ಅಷ್ಟು ಚೆನ್ನಾಗಿ ಓಡಿಸ್ತಾರೆ. ಅದು ಲಾಂಗ್ ಡ್ರೈವಲ್ಲಿ ನಾನು ಅಬ್ಸರ್ವ್ ಮಾಡಿರೋದು. ಆ್ಯಂಡ್ ದೆನ್ ಫೈನಲಿ ಮುಗಿಸ್ಕೊಂಡು ಬರ್ತಾ ಇದೊಂದು ಪ್ಲೇಸ್ ಕಾಣಿಸ್ತು. ತುಂಬ ಚೆನ್ನಾಗಿತ್ತು, ಜರಿ ಜರಿಯಾಗಿ ನೀರು ಬೀಳ್ತಾ ಇತ್ತು. ಸಣ್ಣದಾಗಿ ಒಂದು ಕ್ಯಾಪ್ಚರ್ ಮಾಡಿಕೊಂಡು ಒಂದು ಸ್ಕ್ರೀನಲ್ಲಿ ಹಾಕಿದ್ದೀನಿ. ಸೊ ಕಾಣಿಸ್ತಿದ್ದೆ ಅಲ್ವಾ. ಸೊ ಆಲ್ರೆಡಿ ಸಣ್ಣ 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 ಮಳೆ ಬರ್ತಾ ಇತ್ತು, ತುಂತುರು ಮಳೆ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು, ಒಂಥರ ಸೈಲೆಂಟಾಗಿತ್ತು ಜಾಗ ಆಗಿರ್ಬೋದು, ಮತ್ತು ಜನಗಳು ಅಷ್ಟಾಗಿ ಓಡಾಡ್ತಾ ಇರಲಿಲ್ಲ. ಒಂದು ಸ್ಮಾಲ್ ಶಿಮ್ಲಾ ಅಂತಲೇ ಅನ್ನಿಸ್ತು. ದೆನ್ ಕೆಳಗಡೆ ಪಾತಾಳದಲ್ಲಿ ಫಾಗ್ ಕೂಡ ಬೀಳ್ತಾ ಇತ್ತು, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಫೈನಲಿ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಾವು ರಿಟರ್ನ್ ಸ್ಟಾರ್ಟ್ ಮಾಡಿದ್ದೆ ಬ್ಯಾಂಗ್ಳೂರು ಕಡೆಗೆ. ಒಂದು 8 o'clock ಆಯಿತು ನಮಗೆ. ಸೊ ಆನ್ ದಿ ವೇ ದಾರಿ ಕೂಡ ತುಂಬ ಚೆನ್ನಾಗಿ ಸಾಕ್ತಾ ಇದೆ, ಬರ್ತಾನೂ ತುಂಬ ಚೆನ್ನಾಗಿ ಸಾಕ್ತು. ನೀವು ಕೂಡ ಯಾರೆಲ್ಲ ಒಂದ್ಸಲಿ ಹೋಗಿಲ್ಲ ತಿರುಪತಿಗೆ ಹೋಗಿ.